ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದಿಷ್ಟು ಇನ್ಫಾರ್ಮೇಷನ್ನ ಕೊಡಲಿಕ್ಕೆ ಬರ್ತಾ ಇದ್ದೇನೆ. ಸೊ ಈ ಇನ್ಫಾರ್ಮೇಷನ್ನು ಬೇಸ್ಡ್ ಆನ್ ಕೆಲವೊಂದಿಷ್ಟು ಎಸಂಪ್ಷನ್ಗಳ ಮೇಲೂ ಆಗುತ್ತೆ. ಓಕೆ, ನಾನು ಕೊಡ್ತಾ ಇರೋದು 100% ಹೀಗೆ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಓಕೆ, ಈ ವಿಡಿಯೋ ಬಂದುಬಿಟ್ಟು ನಾನು ನಿಮ್ಗೆ ಏನು ಹೇಳಿದೆ, ಈ ವರ್ಷ KCET ರ್ಯಾಂಕ್ ವೇರಿಯೇಷನ್ ಆಗುತ್ತೆ. ಬಿ ಪ್ರಿಪೇರ್ಡ್ ಫಾರ್ ವರ್ಸ್ಟ್ ಕೇಸ್. ಪ್ರತಿಯೊಬ್ಬರಿಗೂ ನಾನು ಇದೊಂದು ಹೇಳ್ತಾ ಇದ್ದೇನೆ, ಯಾಕಂದರೆ ವರ್ಸ್ಟ್ ಕೇಸಿಗೆ ರೆಡಿಯಾಗಿ. ಯಾಕೆ ಕೇಳಿದರೆ, ನಾನು ಯಾಕಂತ ಹೇಳಿದರೆ ಮೇನ್ ರೀಸನ್ ಏನು ಅಂತ ಕೇಳಿದರೆ, ಈ ವರ್ಷದ KCET ಕಂಪ್ಯಾರಿಟಿವ್ಲಿ ಈಸಿ ಇದ್ದಿತ್ತು. ಆಯಿತಾ? ಸೊ ಯಾವುದಕ್ಕಿಂತ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದರೆ ಈಸಿ ಇದ್ದಿತ್ತು. ಅದು ನಾನು ಆಲ್ರೆಡಿ ಹೇಳಿದ್ದೇನೆ. ಒಂದು ರೀಸನ್ ಏನಂತ ಕೇಳಿದರೆ, ಲಾಸ್ಟ್ ಇಯರಲ್ಲಿ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ಗಳು ಬಂದಿತ್ತು. ಎಕ್ಸಾಮ್ ಹಾಲಲ್ಲಿ ತುಂಬ ಸ್ಟೂಡೆಂಟ್ಸ್ಗಳು ಪ್ಯಾನಿಕ್ ಆಗಿ ಗೊತ್ತಿರೋ ಕ್ವಶನ್ಸಿಗೂ ರಾಂಗ್ ಆನ್ಸರ್ ಬರ್ತಿದ್ರು. JEEಗೆ ಪ್ರಿಪೇರ್ ಆಗ್ತಾ ಇದ್ದವರು, ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದವರು, ಔಟ್ ಆಫ್ ಸಿಲೆಬಸ್ KCET ಯಾವುದಂತ ಗೊತ್ತಿಲ್ಲದೆ ಔಟ್ ಆಫ್ ಸಿಲೆಬಸ್ ಕ್ವಶನ್ಸನ್ನು ಕೂಡ ಅಟೆಂಡ್ ಮಾಡಿ ಅದರಲ್ಲಿ ಟೈಮನ್ನು ವೇಸ್ಟ್ ಮಾಡಿ, ಸೊ ಹೀಗೆಲ್ಲ ಆಗಿತ್ತು. ಓಕೆ, ಸೊ ನಿಮ್ಗೆ ಇದೆಲ್ಲ ಗೊತ್ತಿದೆ. ಅದಕ್ಕೋಸ್ಕರ ಲಾಸ್ಟ್ ಇಯರ್ ಟಫ್ ಆಗಿದೆ. ಆ್ಯಂಡ್ ಕ್ವಶನ್ ಪೇಪರು ಕೂಡ ಈ ವರ್ಷಕ್ಕೆ ಕಂಪೇರ್ ಮಾಡಿದರೆ ಸ್ವಲ್ಪ ಲಿಟಲ್ ಬಿಟ್ ಟಫರ್ ಇದ್ದಿತ್ತು. ಸೊ ಅದು ನಾನು ಹೇಳಿದ್ದೇನೆ, ಈ ವರ್ಷ KCET ಈಸಿ ಇದ್ದಿತ್ತು. ಇನ್ನೊಂದು ನಾನು ಏನು ಹೇಳಿದ್ದೆ ಕೇಳಿದರೆ, ನಂಬರ್ ಆಫ್ ಸ್ಟೂಡೆಂಟ್ಸ್ ಅಲ್ವಾ, ನಂಬರ್ ಆಫ್ ಸ್ಟೂಡೆಂಟ್ಸು ಯಾವುದಕ್ಕೆ, ಇಂಪ್ರೂವ್ಮೆಂಟ್ ಎಕ್ಸಾಮಿಗೆ. ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಕ್ಸಾಮ್ 2ಗೆ ರಿಜಿಸ್ಟರ್ ಆದಂಥ ನಂಬರ್ ಆಫ್ ಸ್ಟೂಡೆಂಟ್ಸ್ಗಳು ಏನಾಗಿತ್ತು, ಇನ್ಕ್ರೀಸ್ ಆಗಿತ್ತು, ಆಲ್ಮೋಸ್ಟ್ ಡಬಲ್ ಆಗಿತ್ತು. ಇದನ್ನು ನಾನು ಹೇಳಿದ್ದಲ್ಲ, ಶಿಕ್ಷಣ ಮಂತ್ರಿಗಳೇ ಹೇಳಿದ್ದು. ಅದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ಅಷ್ಟೇ. ಆಲ್ಮೋಸ್ಟ್ ಡಬಲ್ ಆಗಿತ್ತು ಅಲ್ವಾ. ನಂಬರ್ ಆಫ್ ಸ್ಟೂಡೆಂಟ್ಸು ರಿಜಿಸ್ಟರ್ಡ್ ಫಾರ್ ಎಕ್ಸಾಮ್ 2 ದಿಸ್ ಇಯರ್ ಇನ್ಕ್ರೀಸ್ ಆಗಿದೆ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದರೆ. ಓಕೆ, ಸೊ ಇದನ್ನೆಲ್ಲ ನೋಡಿದಾಗ KCET ಎಕ್ಸಾಮ್ ಈಸಿ ಇದ್ದಿತ್ತು, ನಂಬರ್ ಆಫ್ ಸ್ಟೂಡೆಂಟ್ಸು ಇನ್ಕ್ರೀಸ್ ಆಗಿತ್ತು. ಸೊ ಅದಕ್ಕೋಸ್ಕರ ನಾನೇನು ಹೇಳಿದೆ, ನೀವು ವರ್ಸ್ಟ್ ಕೇಸಿಗೆ ರೆಡಿ ಆಗಿರಿ. ಅಂದರೆ ಸ್ವಲ್ಪ ಏನು ಹೇಳ್ತಾರೆ, ಲಾಸ್ಟ್ ಇಯರ್ನ ಇದು ನೋಡಿಕೊಂಡು ಇದಾಗಬೇಡಿ, ಸ್ವಲ್ಪ ಜಾಸ್ತಿ ರ್ಯಾಂಕಿಗೆ ರೆಡಿ ಆಗಿರಿ ಅಂತ ಹೇಳಿದ್ದೇನೆ. ಆಯಿತಾ? ಬಟ್ ಇವಾಗ ನೋಡಿ, ಈ ವರ್ಷ ಈಗ ನನಗೆ ಸದ್ಯಕ್ಕೆ ನನ್ನ ಇದರಲ್ಲಿ ನನಗೆ ಬಂದಿರೋ ಡೇಟಾದ ಪ್ರಕಾರ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಕ್ಸಾಮ್ 2ಗೆ ಇನ್ಕ್ರೀಸ್ ಆಗಿದ್ರು. ಬಟ್ ಈ ವರ್ಷ ಇದು ಇಂಪ್ರೂವ್ಮೆಂಟ್ ಎಕ್ಸಾಮ್ ಅಂತ ನನಗಂತೂ ಅನಿಸಲೇ ಇಲ್ಲ. ಯಾಕಂದರೆ ಹೆಚ್ಚಿನ ಸ್ಟೂಡೆಂಟ್ಸ್ಗಳ ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಆಗಿಲ್ಲ. ಹೆಚ್ಚಿನ ಅಂದರೆ ನನಗೆ ಬಂದಿರೋ ಡೇಟಾದ್ದು, ನನ್ನ ಸ್ಟೂಡೆಂಟ್ಸ್ಗಳ ಹತ್ರ ಕೇಳಿದಾಗ ಹೆಚ್ಚಿನ ಸ್ಟೂಡೆಂಟ್ಸ್ಗಳ ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಆಗಿಲ್ಲ. ಆಯಿತಾ? ಬಟ್ ಲಾಸ್ಟ್ ಇಯರ್ ಏನಾಗಿತ್ತು, ಇಂಪ್ರೂವ್ಮೆಂಟ್ ಎಕ್ಸಾಮಲ್ಲಿ ಆಲ್ಮೋಸ್ಟ್ ಹೆಚ್ಚಿನವರು ಇನ್ಕ್ರೀಸ್ ಮಾಡ್ಕೊಂಡಿದ್ರು. ಬಟ್ ಈ ವರ್ಷ ನನಗೆ ಹೆಚ್ಚಿನ ಸ್ಟೂಡೆಂಟ್ಸ್ಗಳು ಇಂಪ್ರೂವ್ಮೆಂಟ್ ಆಗಿಲ್ಲ. ಏನಾಗಿದೆ ಕೇಳಿದರೆ, ಕೆಲವೊಂದು ಸಬ್ಜೆಕ್ಟ್ಗಳಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ, ಕೆಲವೊಂದು ಸಬ್ಜೆಕ್ಟ್ಗಳಲ್ಲಿ ಕಡಿಮೆಯಾಗಿ ಓವರಾಲ್ ಅದೇ ಇದರಲ್ಲಿದ್ದಾರೆ, ಅಥವಾ 1 or 2 ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಆಗಿದೆ. ಓಕೆ, ಮೇಜರ್ ಚೇಂಜಸ್ಗಳು ಹೆಚ್ಚಿನ ಸ್ಟೂಡೆಂಟ್ಸ್ಗಳಲ್ಲಿ ಆಗಿಲ್ಲ. ನಾನು ಆಗೇ ಇಲ್ಲ ಅಂತ ಹೇಳ್ತಾ ಇಲ್ಲ, ಹೆಚ್ಚಿನ ಸ್ಟೂಡೆಂಟ್ಸ್ಗಳಲ್ಲಿ ಮೇಜರ್ ಚೇಂಜಸ್ ಆಗಿಲ್ಲ. ಸೊ ನನ್ನ ಅನಿಸಿಕೆ ಪ್ರಕಾರ ಈ ವರ್ಷದ ಇಂಪ್ರೂವ್ಮೆಂಟ್ ಎಕ್ಸಾಮು ಏನು ಹೇಳ್ತಾರೆ, ಅಷ್ಟು ಎಫೆಕ್ಟ್ ಆಗೋದಿಲ್ಲ ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ. ಓಕೆ, ಸೊ ಇದು ನನ್ನ ಅನಿಸಿಕೆ ಸ್ಟೂಡೆಂಟ್ಸು. ನಾನು 100% ಹೀಗೆ ಆಗುತ್ತಂತ ನಾನು ಹೇಳ್ತಾ ಇಲ್ಲ. ಇಂಪ್ರೂವ್ಮೆಂಟ್ ಎಕ್ಸಾಮ್ ಅಂದರೆ ನನಗೆ ತುಂಬ ಸ್ಟೂಡೆಂಟ್ಸ್ಗಳು ಕಾಲ್ ಮಾಡಿದಾಗ, ನನ್ನ ಸ್ಟೂಡೆಂಟ್ಸ್ಗಳದ್ದು ಮಾರ್ಕ್ಸನ್ನು ನೋಡಿದಾಗ ಹೆಚ್ಚಿನವ್ರಿಗೆ ಏನಾಗಿದೆ, 1-2 ಮಾರ್ಕ್ಸ್ ಇನ್ಕ್ರೀಸ್ ಆಗಿದೆ. ಕೆಲವೊಬ್ಬರಿಗೆ ಏನಾಗಿದೆ, ಕೆಲವೊಂದು ಸಬ್ಜೆಕ್ಟ್ಗಳಲ್ಲಿ ಇನ್ಕ್ರೀಸ್ ಆಗಿದೆ, ಕೆಲವೊಂದರಲ್ಲಿ ಡಿಕ್ರೀಸ್ ಆಗಿದೆ. ಸೊ ಓವರಾಲ್ ಆಗಿ ಬ್ಯಾಲೆನ್ಸ್ಡ್ ಆಗಿದೆ. ಆಯಿತಾ? ಸೊ ಈ ಇಂಪ್ರೂವ್ಮೆಂಟ್ ಎಕ್ಸಾಮ್ ಅನ್ನೋದು ಈ ವರ್ಷದ ಎಕ್ಸಾಮ್ KCETಗೆ ಎಫೆಕ್ಟ್ ಆಗೋದಿಲ್ಲ. ಯಾಕಂದರೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ ಲಾಸ್ಟ್ ಇಯರ್ ಹೆಚ್ಚಿನ ಸ್ಟೂಡೆಂಟ್ಸ್ಗಳು ಇಂಪ್ರೂವ್ಮೆಂಟ್ ಬರ್ದವ್ರು ಎಲ್ಲರೂ ಹೆಚ್ಚಿನವರು ಇಂಪ್ರೂವ್ ಆಗಿದ್ದಾರೆ. ಹೆಚ್ಚಿನವರು ಅಲ್ಲೂ ಕೂಡ ಇಂಪ್ರೂವ್ ಆಗದೇ ಇದ್ದವ್ರು ಇಲ್ಲ ಅಂತ ಹೇಳ್ತಾ ಇಲ್ಲ, ಇದ್ದಾರೆ, ಬಟ್ ಇಂಪ್ರೂವ್ ಆಗಿದೆ. ಆಯಿತಾ? ಸೊ ಇನ್ನೊಂದು ಏನಂತ ಕೇಳ್ತಾ ಇದ್ದಾರೆ, ಇನ್ನೊಂದು ಡೌಟ್ ಏನು ಅಂತ ಕೇಳಿದರೆ, ನಿಮಗೆ ಸ್ಟೂಡೆಂಟು ಥರ್ಡ್ ಎಕ್ಸಾಮನ್ನು ಇದಕ್ಕೆ ಕೊಡ್ತಾರಾ, ಮತ್ತು ರಿವ್ಯಾಲ್ಯೂಯೇಷನ್. ಕೆಲವರು ಇದನ್ನು ಕೇಳ್ತಾ ಇದ್ದಾರೆ, ರಿವ್ಯಾಲ್ಯೂಯೇಷನ್ ಯಾರ್ಯಾರಿಗೆ ನಿಮ್ಮ ಇದ್ರ ಬಗ್ಗೆ ತುಂಬ ಇದಿದೆ, ಇಲ್ಲ ಸರ್ ನಾನು ಇಷ್ಟು ಬರೆದಿದ್ದೇನೆ, ನಾನು ರಿವ್ಯಾಲ್ಯೂಯೇಷನ್ ಹಾಕ್ತೇನೆ ಅಂತಿದ್ರೆ ಹಾಕಿ. ಆಯಿತಾ? ರಿವ್ಯಾಲ್ಯೂಯೇಷನ್ ಅಂದರೆ ರಿಸಲ್ಟನ್ನು ಬೇಗ ಕೊಡ್ತಾರೆ. ಸರ್ ರಿವ್ಯಾಲ್ಯೂಯೇಷನ್ ಹಾಕಿದ ನಂತರ ನಂಗೆ ಮಾರ್ಕ್ಸ್ ಎಕ್ಸ್ಟ್ರಾ ಬಂದರೆ ಅದನ್ನು CET ಕನ್ಸಿಡರ್ ಮಾಡ್ತಾರಾ ಇಲ್ವಾಗ, ಅದ್ರ ಬಗ್ಗೆ ಅಫಿಷಿಯಲ್ ಆಗಿ ಕನ್ಫರ್ಮೇಷನ್ ಇಲ್ಲ. ನಾನು ಅಂದ್ಕೊಳ್ತೇನೆ ಅದನ್ನು ಇದು ಮಾಡಲೇಬೇಕು, ಕನ್ಸಿಡರ್ ಮಾಡಲೇಬೇಕು. ಫಸ್ಟ್ ರೌಂಡಿಗೆ ಕನ್ಸಿಡರ್ ಮಾಡಬೇಕು. ಮೇ ಬಿ ನಿಮ್ಮ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಬಂದ ನಂತರ ಮೇ ಬಿ ಅವರು ಏನು ಹೇಳ್ತಾರೆ, ಸ್ಪಾಟ್ ರ್ಯಾಂಕಿಂಗ್ ಅಂತ ಕೊಡ್ಬೋದು. ಆಯಿತಾ? ಇದು ನನ್ನ ಅನಿಸಿಕೆ ಸ್ಟೂಡೆಂಟ್ಸು. ನಾನು ಇದನ್ನು 100% ಹೇಳ್ತಾ ಇಲ್ಲ, ಸ್ಪಾಟ್ ರ್ಯಾಂಕಿಂಗ್ ಕೊಡ್ಬೋದು. ಯಾರ್ಯಾರಿಗೆ ನಿಮಗೆ ರಿವ್ಯಾಲ್ಯೂಯೇಷನ್ ಮಾರ್ಕ್ಸ್ ಬರುತ್ತೆ, ನನಗೆ ಬರೋ ಚಾನ್ಸಸ್ ಇದೆ ಅನ್ನೋ ಕಾನ್ಫಿಡೆನ್ಸ್ ಇದ್ದರೆ ಹಾಕಿ. ಆಯಿತಾ? ಸೊ ಈಗ ಇನ್ ಕೇಸ್ ಅವರು ನಾಳೆ ರಿಸಲ್ಟ್ ಕೊಟ್ಟರು ಅಥವಾ ಇವತ್ತೇ ರಿಸಲ್ಟ್ ಕೊಟ್ಟರು ಅಂತಾದರೂ ಮುಂದೆ ಸ್ಪಾಟ್ ರ್ಯಾಂಕಿಂಗ್ ಅಂತ ಕೊಡ್ಬೋದು. ಯಾಕಂದರೆ ರಿವ್ಯಾಲ್ಯೂಯೇಷನ್ ಅಂತ ನಿಮ್ಮದೇ ಮಾರ್ಕ್ಸ್ ಅಲ್ಲ, ಅವ್ರು ಕೊಡಲೇಬೇಕು, ಕಂಪಲ್ಸರಿ ಕೊಡಲೇಬೇಕು. ಯಾರಿಗೆ ರಿವ್ಯಾಲ್ಯೂಯೇಷನ್ ಹಾಕಬೇಕು ಅಂತಿದ್ರೆ ರಿವ್ಯಾಲ್ಯೂಯೇಷನಿಗೆ ಹಾಕಿ. ಆಯಿತಾ? ಕನ್ಸಿಡರ್ ಮಾಡ್ತಾರೆ ಮುಂದೆ ಒಂದು ಸ್ಪಾಟ್ ರ್ಯಾಂಕಿಂಗ್ ಅಂತ ಕೊಟ್ಟು, ಅಥವಾ ಈ CET ರಿಸಲ್ಟನ್ನೇ ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಆಯಿತಾ? ಸೊ ಸ್ಪಾಟ್ ರ್ಯಾಂಕಿಂಗ್ ಆದರೂ ಕೊಡ್ಬೋದು. ಲಾಸ್ಟ್ ಟೈಮ್ ಹಾಗೆ ಮಾಡಿದ್ರು, ಕೆಲವರಿಗೆಲ್ಲ ಸ್ಪಾಟ್ ರ್ಯಾಂಕಿಂಗ್ ಅಂತ ಕೊಟ್ಟಿದ್ರು, ರಿವ್ಯಾಲ್ಯೂಯೇಷನ್ ಅಂತಲ್ಲ, ಬೇರೆ ವಿಷಯದಲ್ಲಿ ಅವರಿಗೆ ಸ್ಪಾಟ್ ರ್ಯಾಂಕಿಂಗ್ ಅಂತ ಕೊಟ್ಟಿದ್ರು. ಆಯಿತಾ? ಅದಾದಮೇಲೆ ಥರ್ಡ್ ಪಾಯಿಂಟ್, ಸರ್ ನಮ್ಮದು 4th ಪಾಯಿಂಟು, ಸರ್ ನಮ್ಮದು ಯಾವುದು ಥರ್ಡ್ ಎಕ್ಸಾಮ್ನ ಮಾರ್ಕ್ಸನ್ನು, ಎಕ್ಸಾಮ್ 3 ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರಾ ಇಲ್ವಾ ಅಂತ ಕೇಳ್ತಾ ಇದ್ರಿ. ಕರೆಕ್ಟಾ? ಎಕ್ಸಾಮ್ 3 ಕರೆಕ್ಟ್ ಹೇಳ್ತೇನೆ ಕೇಳಿ. ಆಲ್ರೆಡಿ ಅವ್ರು ಹೇಳಿದ್ದು, ನಾನಿಲ್ಲಿ ಯಾವುದು ನಂದನ್ನು ಹೇಳ್ತಾ ಇಲ್ಲ, ಅವ್ರು ಹೇಳಿದ್ದನ್ನು ಹೇಳ್ತಾ ಇದ್ದೇನೆ. ಪ್ರಸನ್ನ ಕುಮಾರ್ ಸರ್ ಅವರು ಬಂದು ಹೇಳಿದ್ದನ್ನು ನಾನು ಹೇಳ್ತಾ ಇದ್ದೇನೆ. ಅವ್ರು ಹೇಳ್ತಾರೆ, ಎಕ್ಸಾಮ್ 3 ನಮಗೆ ರಿಸಲ್ಟ್ ಅಂದರೆ ಎಕ್ಸಾಮ್ ಕಂಡಕ್ಟ್ ಮಾಡಿ ರಿಸಲ್ಟ್ ಬರುವಾಗ ತುಂಬ ಲೇಟ್ ಆಗುತ್ತೆ.
ಲೇಟ್ ಆದಾಗ ಅವರಿಗೊಂದು ಇದಿರುತ್ತಲ್ಲ, ಏನು ಹೇಳ್ತಾರೆ, ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನ್ AICTE ಇಂದ ಒಂದು ಗೈಡ್ಲೈನ್ಸ್ ಇರುತ್ತೆ. ಏನು ಹೇಳ್ತಾರೆ ಕೇಳಿದ್ರೆ ಇಂತಿಂಥ ಡೇಟಲ್ಲಿ ನೀವು ಕಾಲೇಜ್ ಸ್ಟಾರ್ಟ್ ಮಾಡಲೇಬೇಕು ಅಂತ, ಆಯಿತಾ. ಸೊ ಅದಕ್ಕೆ ಅವ್ರು ಏನು ಮಾಡ್ತಾ ಇದ್ದಾರೆ, ಲಾಸ್ಟ್ ಇಯರ್ ಏನು ಮಾಡಿದ್ರು ಕೇಳಿದ್ರೆ ರೌಂಡ್ 2 ಆಗಿದ ತಕ್ಷಣ ಕಾಲೇಜನ್ನು ಸ್ಟಾರ್ಟ್ ಮಾಡಿದ್ದಾರೆ. ಈ ಒಂದು ರೌಂಡ್ 3 ಅನ್ನೋದು ಏನು ಎಕ್ಸ್ಟ್ರಾ ರೌಂಡ್ ಅಲ್ಲ, ಎಕ್ಸ್ಟೆಂಡೆಡ್ ರೌಂಡ್ ಅನ್ನೋದು ಎಕ್ಸ್ಟ್ರಾ ರೌಂಡ್ ಅಲ್ಲ. ಆದರೂ ರೌಂಡ್ 3ಗೂ ಕೂಡ ವೆಯ್ಟ್ ಮಾಡಲಿಲ್ಲ ಅವರು. ಲಾಸ್ಟ್ ಇಯರ್ ರೌಂಡ್ 2 ಆಯಿತಾ, ಕಾಲೇಜ್ ಸ್ಟಾರ್ಟ್ ಮಾಡಿದರು. ಯಾಕೆ ಹೇಳಿ, ಅವರಿಗೆ ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನಿಂದ ಇದು ಬಂದಿರುತ್ತೆ, ಅವರಿಗೆ ಗೈಡ್ಲೈನ್ಸ್ ಬಂದಿರುತ್ತೆ, ಇಂಥ ದಿನ ಕಾಲೇಜನ್ನು ಸ್ಟಾರ್ಟ್ ಮಾಡಬೇಕು. ಅವರಿಗಂತಲ್ಲ, ಎಲ್ರಿಗೂ ಇದು ಬಂದಿರುತ್ತೆ. ಸೊ ಆ ದಿನ ಅವ್ರು ಕಾಲೇಜ್ ಸ್ಟಾರ್ಟ್ ಮಾಡಲೇಬೇಕು. ಸೊ ಅವ್ರು ಏನು ಹೇಳಿದರು ಅಂತ ಕೇಳಿದರೆ, ಒಂದು ಮೀಟಿಂಗ್, ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ಏನು ಹೇಳಿದ್ರು ಕೇಳಿದರೆ, ಬೆಸ್ಟ್ ಆಫ್ 2 ಅನ್ನು ತಗೊಳ್ತೇವೆ ನಾವು. ನಮ್ಗೆ ಯಾಕಂದರೆ 3rd ಎಕ್ಸಾಮ್ ರಿಸಲ್ಟ್ ಬರುವಾಗ ಲೇಟ್ ಆಗುತ್ತೆ, ಆವಾಗ ನಮ್ಗೆ ಅಲ್ಲಿವರೆಗೆ ವೆಯ್ಟ್ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಬೆಸ್ಟ್ ಆಫ್ ತಗೊಳ್ತಾರೆ ಅಂತ ಹೇಳಿದ್ದಾರೆ, ಆಯಿತಾ. ಬಟ್ ಲಾಸ್ಟ್ ಇಯರ್ ಏನು ಮಾಡಿದ್ದು, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಗೆ ನಿಮ್ಮ 3rd ರೌಂಡ್ ಇದನ್ನು ಇದು ಮಾಡಿದ್ದಾರೆ, ಏನು ಕನ್ಸಿಡರ್ ಮಾಡಿದ್ದಾರೆ. ಬಟ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನಿಮಗೆ ಟಾಪ್ ಕಾಲೇಜಸಲ್ಲಿ ಸೀಟ್ಸ್ಗಳು ಇರೋದಿಲ್ಲ, ಆಯಿತಾ. ಇವಾಗಲೇ ಹೇಳ್ತಾ ಇದ್ದೇನೆ, ಬಟ್ ಕಾಲೇಜಲ್ಲಿ ಸೀಟ್ ಇರೋದೇ ಇಲ್ಲ ಅಂತಲೂ ನಾನು ಹೇಳ್ತಾ ಇಲ್ಲ, ಇರುತ್ತೆ. ಟಾಪ್ ಕಾಲೇಜಸಲ್ಲಿ ಇರೋದಿಲ್ಲ, 25, 30, 35 ಕಾಲೇಜಸ್ ಎಲ್ಲ ಇರೋದಿಲ್ಲ. 30 ಮೇಲ್ಗಡೆ ಕೆಲವೊಂದು ಕಾಲೇಜಸಲ್ಲಿ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಇರುತ್ತೆ, ಆಯಿತಾ. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಬಟ್ ಈ ವರ್ಷ ಎಕ್ಸ್ಟೆಂಡೆಡ್ ರೌಂಡಿಗೆ ನಿಮ್ಮ 3rd ರೌಂಡನ್ನು ಕನ್ಸಿಡರ್ ಮಾಡ್ತಾರಾ ಇಲ್ವೋ ಅನ್ನೋದು ಅಫಿಷಿಯಲ್ ಆಗಿ ಕನ್ಫರ್ಮೇಷನ್ ಇಲ್ಲ. ಆ್ಯಂಡ್ ಅವರ ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ಅವ್ರು ಹೇಳಿದ್ದು, ನಾವು ತೊಗೊಳ್ಳೋದು 2 ಮಾತ್ರ, ಯಾಕಂದರೆ 3rd ರಿಸಲ್ಟ್ ಬರುವಾಗ ನಮಗೆ ತುಂಬ ಲೇಟ್ ಆಗುತ್ತೆ. ಆವಾಗ ಇವರು ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಹೇಳ್ತಾರೆ, ಇಂತಿಂಥ ದಿನ ಕಾಲೇಜನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ನಾವು ಆ ದಿನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದರೆ ಎಲ್ಲ ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ನಾವು ಮುಗಿಸಿರಲೇಬೇಕು. ಅಟ್ಲೀಸ್ಟ್ ಸೆಕೆಂಡ್ ರೌಂಡ್ ಅಂತೂ ಮುಗಿಸಿರಲೇಬೇಕು ಅವರು, ಆಯಿತಾ. 3rd ರೌಂಡಿಗಾದರೂ ಎನಿವೇ ದೇ ಕ್ಯಾನ್ ವೆಯ್ಟ್, ಸರಿನಾ. ಸೊ 3rd ರೌಂಡಿಗೆ ಕನ್ಸಿಡರ್ ಮಾಡಬಹುದು ಅಂತ ಹೇಳ್ತಾ ಇದ್ದೇನೆ. ಇದು 100% ಶ್ಯೂರಿಟಿ ಇಲ್ಲ, KEA ಕಡೆಯಿಂದನೂ ಕೂಡ ಕ್ಲಾರಿಟಿ ಇಲ್ಲ, ಆಯಿತಾ. ಅವ್ರು ಹೇಳಿದ್ದು ಈ ರೀತಿ, ಅವ್ರ ಪ್ರೆಸ್ ಕಾನ್ಫರೆನ್ಸಲ್ಲಿ ಈ ವರ್ಷದ ಬಗ್ಗೆ ಯಾವುದೇ ರೀತಿಯಾದಂಥ ಕನ್ಫರ್ಮೇಷನ್ ಕೊಡಲಿಲ್ಲ, ಆಯಿತಾ. ಮತ್ತೊಂದು ನೋಡಿ, ರಿಸಲ್ಟ್ ಯಾವತ್ತೂ ಬರ್ಬೋದು. ನೋಡಿ, ನಾನು ಹೇಳಿದ್ದೇನಲ್ಲ ಆಲ್ರೆಡಿ KEA ಬಗ್ಗೆ ಹೇಳಿದ್ದೇನೆ, ಅವ್ರದ್ದು ಯಾವುದು ಕೂಡ ಇಂಥ ದಿನನೇ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಅನ್ಸರ್ಟೆನಿಟಿ ಇಸ್ ಕಾಮನ್. ನಾನು ಇದನ್ನು ತುಂಬ ವರ್ಷದಿಂದ ನೋಡ್ತಾ ಇದ್ದೇನೆ. ಸಡನ್ನಾಗಿ ನೋಡ್ತಾ ನಿನ್ನೆ ಸೆಕೆಂಡ್ ರಿಸಲ್ಟನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ, ಮೊನ್ನೆ ಪ್ರೆಸ್ ಕಾನ್ಫರೆನ್ಸಲ್ಲಿ ಡೇ ಬಿಫೋರ್ ಎಸ್ಟರ್ಡೇ ಏನಂತ ಹೇಳಿದರು, ಇನ್ನು 1 ವೀಕಲ್ಲಿ ರಿಸಲ್ಟ್ ಬರುತ್ತೆ, ವ್ಯಾಲ್ಯೂಯೇಷನ್ ಆಗ್ತಾ ಇದೆ ಅಂತ ಹೇಳಿದರು. ನೋಡಿದರೆ ನಿನ್ನೆ ರಿಸಲ್ಟ್ ಕೊಟ್ಟಿದ್ದಾರೆ. ಸೊ ನಾವಿದನ್ನು ಹೇಳಲಿಕ್ಕಿಲ್ಲ. ಈಗ KCET ರಿಸಲ್ಟ್ ಇವತ್ತು ಬರ್ಬೋದು ಅಥವಾ ಮಂಡೇನೂ ಬರ್ಬೋದು, ಯಾವತ್ತೂ ಬರ್ಬೋದು, ವಿ ಡೋಂಟ್ ನೋ, ಆಯಿತಾ. KEA ಕಡೆದು ಇನ್ನು ಮುಂದೆ ಕೂಡ ಇಂಥದ್ದು ವಿಷಯಗಳು ಆಗ್ತಾ ಇರುತ್ತೆ, ಆಯಿತಾ. ಕಾಮನ್ ಆಗಿ ಆಗ್ತಾ ಇರುತ್ತೆ, ಸಡನ್ನಾಗಿ ನೋಟಿಫಿಕೇಶನ್ ಬರುತ್ತೆ, ನಿಮ್ಗೆ ಗೊತ್ತೇ ಇರೋದಿಲ್ಲ, ಈ ಥರ ಆಗ್ತಾ ಇರುತ್ತೆ. ಸೊ KCET ರಿಸಲ್ಟ್ ಯಾವತ್ತೂ ಬರ್ಬೋದು. ಸೊ ಇಂಥ ದಿನ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಏನಂತ ಹೇಳಿದ್ರು 18th ಸೆಕೆಂಡ್ ಇಂಪ್ರೂವ್ಮೆಂಟ್ ರಿಸಲ್ಟ್ ಬರುತ್ತೆ, ಅಂದರೆ ಇಂಪ್ರೂವ್ಮೆಂಟ್ ರಿಸಲ್ಟು ಅಂದರೆ ಸೆಕೆಂಡ್ ರಿಸಲ್ಟ್ ಬರುತ್ತೆ, 20th KCET ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ದಾರೆ. ಓಕೆ, ಸೊ ಮೇ ಬಿ 20th KCET ರಿಸಲ್ಟ್ ಕೊಡ್ಬೋದು, ಅಥವಾ ಪ್ರಯಾರು ಕೊಡ್ಬೋದು, ಪೋಸ್ಟ್ಪೋನು ಆಗ್ಬೋದು. ಓಕೆ, ವಿ ಕಾಂಟ್ ಸೇ, ಯಾಕಂದರೆ ನಿಮ್ಗೆ ಗೊತ್ತಿದೆಯಲ್ಲ, KE ನಿನ್ನೆ ಯಾರಿಗೂ ಗೊತ್ತಿರಲಿಲ್ಲ, ಸಡನ್ನಾಗಿ ರಿಸಲ್ಟ್ ಕೊಟ್ಟಿದ್ದಾರೆ. ಓಕೆ, ಸೊ ಇದೇ ಥರ ಆಗ್ತಾ ಇರುತ್ತೆ. ಆ್ಯಂಡ್ 3rd ಎಕ್ಸಾಮ್ ಬರೆಯೋರ್ಗು ನಾನು ಹೇಳ್ತಾ ಇರೋದು, ನೋಡ್ಕೊಳ್ಳಿ, ಅವರು 3rd ಎಕ್ಸಾಮನ್ನು ಇದಕ್ಕೆ ಕನ್ಸಿಡರ್ ಮಾಡ್ತಾರಂತ ಶ್ಯೂರಿಟಿ ಇಲ್ಲ. ಫಸ್ಟ್ ಮತ್ತು ಸೆಕೆಂಡ್ ರೌಂಡಲ್ಲಿ ಗ್ಯಾರಂಟಿ ಕನ್ಸಿಡರ್ ಮಾಡೋದಿಲ್ಲ ಸ್ಟೂಡೆಂಟ್ಸ್, ಯಾಕಂದರೆ ಎಕ್ಸಾಮ್ ಬರೀಬೇಕು ನೀವು, ಎಕ್ಸಾಮ್ ಆದಮೇಲೆ ಅದ್ರದ್ದು ಕರೆಕ್ಷನ್ ಆಗಬೇಕು, ರಿಸಲ್ಟ್ ಬರಬೇಕು, ಮತ್ತೆ ನಿಮಗೆ ರ್ಯಾಂಕಿಂಗ್ ಕೊಡಬೇಕು, ಇದೆಲ್ಲ ತುಂಬ ಪ್ರಾಸೆಸ್ ತುಂಬ ಲೆಂದಿ ಅಲ್ವಾ. ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಿಗೆ ಕನ್ಸಿಡರ್ ಮಾಡೋದು ತುಂಬ ರೇರ್. 3rd ರೌಂಡಿಗೆ ಮಾಡ್ಬೋದು, ದಟ್ ಟು ಡಿಪೆಂಡ್ಸ್, ಅರ್ಥ ಆಯ್ತಾ. ಸೊ ಕನ್ಫರ್ಮೇಷನ್ ತಗೊಳ್ಳಿ, ನಮಗಿನ್ನೂ ಅಫಿಷಿಯಲಾಗಿ ಏನು ಕನ್ಫರ್ಮೇಷನ್ ಇಲ್ಲ. ಅವ್ರು ಹೇಳ್ತಾರೆ ನಾವು ಅದರಲ್ಲಿ ಕೊಡ್ತೇವೆ ಇದರಲ್ಲಿ ಕೊಡ್ತೇವೆ ಅಂತ ಹೇಳ್ತಾರೆ, ಯಾವುದನ್ನು ಕೊಡೋದಿಲ್ಲ, ಲಾಸ್ಟ್ ಮೂಮೆಂಟಿಗೆ ಅಪ್ಡೇಟ್ ಮಾಡ್ತಾರೆ. ಅದಕ್ಕೋಸ್ಕರ ಸದ್ಯಕ್ಕೆ ಇದ್ರ ಬಗ್ಗೆ ನೆನ್ಪಿಟ್ಕೊಳ್ಳಿ. ಫಸ್ಟ್ ಮತ್ತು ಸೆಕೆಂಡ್ ರೌಂಡಿಗೆ ನಿಮಗೆ 3rd ಎಕ್ಸಾಮ್ ರಿಸಲ್ಟನ್ನು, 3rd ಎಕ್ಸಾಮ್ ಅಂದರೆ ಸೆಕೆಂಡ್ ಇಂಪ್ರೂವ್ಮೆಂಟ್ ಎಕ್ಸಾಮ್ ರಿಸಲ್ಟನ್ನು ತಗೊಳ್ಳೋದಿಲ್ಲ. ಸೆಕೆಂಡ್ ಇಂಪ್ರೂವ್ಮೆಂಟ್ ಅಂದರೆ ಏನು ಹೇಳಿ, 3rd ಎಕ್ಸಾಮ್. ಓಕೆ, ಕಡೆಗೆ ಅದನ್ನು ಕೂಡ ಕನ್ಫ್ಯೂಸ್ ಆಗಬೇಡಿ. ಇದಿಷ್ಟು ಮಾಹಿತಿ ಸ್ಟೂಡೆಂಟ್ಸ್, ಆಯಿತಾ. ಮತ್ತು ಯಾರಿಗೀಗ ಕಡಿಮೆ ಬಂದಿದೆ ನೋಡಿ, ಸಬ್ಜೆಕ್ಟ್ ವೈಸು ಯಾವುದರಲ್ಲಿ ಹೈಯೆಸ್ಟ್ ಇದೆ ಅದನ್ನೇ ಕನ್ಸಿಡರ್ ಮಾಡೋದು, ಆಯಿತಾ. ಈಗ ಫಾರ್ ಎಕ್ಸಾಂಪಲ್ ಮ್ಯಾಥ್ಸಲ್ಲಿ ಫಸ್ಟಿಗೆ 90 ಬಂದಿದೆ, ಈಗ ಸೆಕೆಂಡ್ ಎಕ್ಸಾಮಲ್ಲಿ 85 ಬಂದಿದ್ದರೆ 19 ಕನ್ಸಿಡರ್ ಮಾಡೋದು. ಕೆಮಿಸ್ಟ್ರಿಯಲ್ಲಿ ಫಸ್ಟ್ ಎಕ್ಸಾಮಲ್ಲಿ 95 ಬಂದಿದೆ, ಸೆಕೆಂಡ್ ಎಕ್ಸಾಮಲ್ಲಿ 98 ಬಂದಿದ್ದರೆ 98ನೇ ಕನ್ಸಿಡರ್ ಮಾಡೋದು. ಬೆಸ್ಟ್ ಆಫ್ 2, ಅರ್ಥ ಆಯಿತಾ. ಸೊ ಈಗ ಫಸ್ಟ್ ಎಕ್ಸಾಮಲ್ಲಿ ನಿಮಗೆ 80 ಬಂದಿದ್ದು, ಇವಾಗ ನಾಟ್ ಕ್ಲಿಯರ್ ಅಂತ ಬಂದಿದ್ದರೆ 80ನೇ ಕನ್ಸಿಡರ್ ಮಾಡಬಹುದು ಅಲ್ಲ, ಮಾಡೋದು, ಅರ್ಥ ಆಯ್ತಾ. ಸೊ ಬೆಸ್ಟ್ ಆಫ್ 2 ವಿಲ್ ಬಿ ಕನ್ಸಿಡರ್ಡ್, ಆಯಿತಾ. ಸೊ ಇದಿಷ್ಟು ಎಲ್ಲರಿಗೂ ಡೌಟ್ ಇದ್ದಿತ್ತು. ಸೊ ಇದನ್ನು ನಾನು ಅಪ್ಡೇಟ್ ಕೊಡ್ತಾ ಇದ್ದೇನೆ, ನೋಡೋಣ ಇನ್ನೇನಾದರೂ ಅಪ್ಡೇಟ್ಸ್ ಬಂದರೆ ನಾನು ನಿಮಗೆ ಹೇಳ್ತೇನೆ, ಆಯಿತಾ. ಅದಾದ ನಂತರ ನಿಮಗೆ 1-to-1 ಪರ್ಸನಲ್ ಕೌನ್ಸಿಲಿಂಗಿಗೆ, ನಮ್ಮ ಏಕಲವ್ಯ 2.2ನ 1-to-1 ಪರ್ಸನಲ್ ಕೌನ್ಸಿಲಿಂಗಿಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಈಗ 1499 ರೂಪೀಸ್ ಫೀಸ್ ಇದೆ. ಫಿನಾನ್ಷಿಯಲಿ ಬ್ಯಾಕ್ ಇದ್ದವರಿಗೆ ಇನ್ನೊಂದು ಸ್ವಲ್ಪ ದಿನ ಇದು 999 ರೂಪೀಸಿಗಿದೆ. ಫಿನಾನ್ಷಿಯಲಿ ಬ್ಯಾಕ್ ಇದ್ದವರಿಗೆ ಮಾತ್ರ
ಜಾಯ್ನ್ ಆಗಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ. ರಿಸಲ್ಟ್ ಬಂದಾದಮೇಲೆ ಆಮೇಲೆ ಏನೋ ಒಂದು ನೋಟಿಫಿಕೇಶನ್ ಮಿಸ್ ಆದಮೇಲೆ ಸರ್ ನಾನು ಜಾಯ್ನ್ ಆಗ್ತೇನೆ ಅಂದರೆ ನಾನು ಜಾಯ್ನ್ ಮಾಡಿಸ್ಕೊಳ್ಳೋದಿಲ್ಲ. ಅಲ್ಲಿಗೆ ನಾನು ಒಂದಿಷ್ಟು ಡೇಟನ್ನು ತಗೊಳ್ತೀನಿ, ಅಲ್ಲಿಗೆ ಎಂಡ್ ಮಾಡಿ ಬಿಡ್ತೇನೆ ಆಯಿತಾ. ಅದಾದ ನಂತರ ನನಗೆ ಕೌನ್ಸಿಲಿಂಗ್ ಕೊಡಲಿಕ್ಕಿರುತ್ತೆ. 1-to-1 ಪರ್ಸನಲ್ ಕೌನ್ಸಿಲಿಂಗ್ ಕೊಡೋದು. ನಾವು ಜಸ್ಟ್ PDF ಅನ್ನು ಪ್ರೊವೈಡ್ ಮಾಡೋದು ಮಾತ್ರ ಅಲ್ಲ, PDF ಅನ್ನು ಪ್ರೊವೈಡ್ ಮಾಡಿ ಅದರ ಜೊತೆ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಓವರ್ ದ ಫೋನ್ ಕಾಲ್ ಕೊಡ್ತೇವೆ. ಜಾಯ್ನ್ ಆಗಬೇಕು ಅಂತಿದ್ರೆ ಇದಕ್ಕೆ ಜಾಯ್ನ್ ಆಗಿ. ಓಕೆ, ಲಾಸ್ಟ್ ಮೂಮೆಂಟಿಗೆ ನನಗೆ ಕಾಲ್ ಮಾಡ್ಕೊಂಡು ನಾನು ಇವಾಗ ಜಾಯ್ನ್ ಮಾಡ್ತೇನೆ ಅಂದರೆ ನಾನು ಆಗೋದಿಲ್ಲ ಸ್ಟೂಡೆಂಟ್ಸ್. ದಯವಿಟ್ಟು ಜಾಯ್ನ್ ಆಗಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದಾಟ್ ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.